ನಮಸ್ಕಾರ, ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ ರೇಷನ್ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆಗಿತ್ತು ನೋಡಿ, ಇವಾಗ BPL ಇಂದ APL ಆಗಿತ್ತು, ಅವ್ರಿಗೆಲ್ಲ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತೆ ನಿಮ್ಮ ಕಾರ್ಡು ನಿಮಗೆ ಕೈ ಸೇರುತ್ತೆ, ಯಾರು ಕೂಡ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಅದು ಹೇಗೆ ಏನು ಅಂತ ಹೇಳ್ಬಿಟ್ಟು ನೀವು ಏನು ಕೆಲಸ ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಕಾಯ್ತಾ ಇರುವಂಥವ್ರಿಗೆ ಅಪ್ಲಿಕೇಶನ್ ಏನಾದರೂ ಇವಾಗ ಬಿಡ್ತಾರೆ, ಯಾವಾಗ ಬಿಡ್ತಾರೆ, ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಸರ್ಕಾರದಿಂದ ರೇಷನ್ ಕಾರ್ಡ್ಗಳನ್ನ ಪರಿಷ್ಕರಣೆ ನಡೀತಾ ಇದೆ ಅಲ್ವಾ. ಇವಾಗ ಆಲ್ಮೋಸ್ಟ್ ಒಂದು 7 ಲಕ್ಷದಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿತ್ತು. ಸೊ ಇವಾಗ ಅದನ್ನ ಸ್ಟಾಪ್ ಮಾಡಿ ಮತ್ತೆ ಅದರಲ್ಲೇನೆ ಮತ್ತೆ ಪರಿಷ್ಕರಣೆ ನಡೀತಾ ಇದೆ. ಇವಾಗ ಏನಾಗಿದೆ ಅಂದರೆ ಸಾಕಷ್ಟು ಜನರು ಎಲಿಜಿಬಲ್ ಇದ್ದವ್ರದ್ದು ಕೂಡ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಇವಾಗ ಸರ್ಕಾರ ಏನೆಲ್ಲ ರೂಲ್ಸ್ಗಳನ್ನ ಹಾಕಿದೆ, ಏನೆಲ್ಲ ಕಂಡೀಷನ್ಸ್ಗಳನ್ನ ಹಾಕಿದೆ ಅಂತಂದರೆ 7 ಎಕರೆಗಿಂತ ಜಾಸ್ತಿ ಭೂಮಿ ಇರಬಾರ್ದು, ಮನೆಯಲ್ಲಿ 4 ವೀಲರು, ಟ್ರ್ಯಾಕ್ಟರ್ ಆಯಿತು, ಕಾರ್ ಆಯಿತು, ಅದು ಇರಬಾರ್ದು. ಅಥವಾ ನಗರ ಪ್ರದೇಶಗಳಲ್ಲಿ ಏನಾದ್ರು ವಾಸ ಮಾಡ್ತಾ ಇದ್ದೀರಾ, 1,000 ಚದರ ಅಡಿಗಿಂತ ಜಾಸ್ತಿ ನಿಮ್ಮ ಮನೆ ಇದೆ ಅಂತಂದರೆ ಅಂಥವ್ರಿಗೂ ಕೂಡ ರೇಷನ್ ಕಾರ್ಡ್ ಇಲ್ಲ. ಹಾಗೆ GST ಪೇ ಮಾಡ್ತಾ ಇರುವಂಥವ್ರು, ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥವ್ರಿಗೂ ಕೂಡ ಇಲ್ಲ. ಮತ್ತು 1,20,000ಕ್ಕಿಂತ ಜಾಸ್ತಿ ಇನ್ಕಮ್ ಇರೋವಂಥವ್ರಿಗೂ ಕೂಡ ರೇಷನ್ ಕಾರ್ಡ್ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸರ್ಕಾರದಿಂದ. ಸೊ ಇವಾಗ ಅದೇ ರೀತಿಯಾಗಿ ತುಂಬ ರೇಷನ್ ಕಾರ್ಡ್ಗಳನ್ನ ಹೇಳ್ದಂಗೆ ಈ ಒಂದು 7 ಲಕ್ಷದಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗಿದೆ ಅಂತಂದರೆ ತುಂಬ ಜನ ಬಿಲೋ ಪಾವರ್ಟಿ ಲೈನ್ಗಿನ್ನ ಕೆಳಗಿರುವಂಥವ್ರೆ, ಬಡವರೇ, ಅವ್ರ ಹತ್ರ ಯಾವುದೇ ಕಾರ್ ಆಗಲಿ, ಯಾವುದೇ ಜಮೀನಾಗಲಿ, ಯಾವುದೇ ಮನೆ ಆಗಲಿ ಏನೂ ಇರಲ್ಲ, ಅಂಥವ್ರದ್ದೆಲ್ಲ ಕೂಡ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತೆ. ಸೊ ಹಾಗಾಗಿ ಇವಾಗ ಸರ್ಕಾರಕ್ಕೂ ಕೂಡ ಅದೆಲ್ಲ ತುಂಬ ಜನ ಹೇಳಿದ್ದಾರೆ. ಈಗ ಸಚಿವರುಗಳೇ, ಇವಾಗ ಶಾಸಕರು, MLAಗಳು ಅವರೇ ಇರುವಂಥದ್ದು, ನಮ್ಮ ಡಿಸ್ಟಿಕಲ್ಲಿ ಇಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ, ಬಟ್ ಅವರೆಲ್ಲ ಬಿಲೋ ಪಾವರ್ಟಿ ಲೈನಿನ ಕೆಳಗಿದ್ದಾರೆ. ಮತ್ತು ಎಕ್ಸ್ಪ್ಲೇನು ಮಾಡಿದ್ದಾರೆ ಅವರೆಲ್ಲ ಏನು ಕೆಲಸ ಮಾಡ್ತಾರೆ, ಯಾಕೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸಿದ್ದಾರೆ. ಸೊ ಇವಾಗ ಏನಾಗಿದೆ ಅಂತಂದರೆ, ಇವಾಗ ಯಾರೆಲ್ಲ ಈಗ ಇಷ್ಟು ರೂಲ್ಸ್ಗಳನ್ನ ಹೇಳ್ದೆ ಅಲ್ವಾ, ಆ ರೂಲ್ಸಿಗೆ ಏನಾದರೂ ನೀವು ಬರೋದಿಲ್ಲ ರೂಲ್ಸ್ ಒಳಗಡೆ ಅಂತಂದರೆ, ಇವಾಗ ಏನು ಭೂಮಿ, ಕಾರು, ಸೊ ಇದೆಲ್ಲ ನೀವು ಟ್ಯಾಕ್ಸ್ ಪೇ ಮಾಡ್ತಾಯಿಲ್ಲ, GST ಪೇ ಮಾಡ್ತಾಯಿಲ್ಲ, ಆದರೂ ಕ್ಯಾನ್ಸಲ್ ಆಗಿದೆ ಅಂತಂದರೆ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರದಲ್ಲಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಹೋಗಿ ನೀವು ಭೇಟಿಯಾಗಿ ಒಂದು ಅರ್ಜಿನ ಸಲ್ಲಿಸಿ, ಈ ರೀತಿ ನಮ್ಮ ಇನ್ಕಮು ಕೂಡ ಕಡಿಮೆ ಇದೆ, ನಮ್ಗೆ ಯಾವುದೇ ರೀತಿ ಜಮೀನಿಲ್ಲ, ಆಸ್ತಿ ಇಲ್ಲ, ಮನೆ ಇಲ್ಲ, ಕಾರ್ ಇಲ್ಲ, ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, GST ಪೇ ಮಾಡ್ತಾ ಇಲ್ಲ, ಆದರೂ ಕೂಡ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಅದನ್ನು ನೀವು ಸರಿಪಡಿಸ್ಕೊಡ್ಬೇಕು. ಇವಾಗ ಸರ್ಕಾರದಿಂದನೇ ತಿಳಿಸಿದಾರಲ್ವಾ. ಸೊ ಈ ರೀತಿ ಇದ್ದವರು ನಿಮ್ದು ಏನಾದರೂ APL ಆಗಿದ್ರೆ ನೀವು ಮತ್ತೆ BPL ಮಾಡ್ಕೊಬೋದು ಅಂತ ತಿಳಿಸಿದಾರಲ್ವಾ. ಸೊ ಹಾಗಾಗಿ ನಮ್ಮ ಕಾರ್ಡನ್ನ BPL ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನೀವು ಒಂದು ಲೆಟರ್ನ ಕೊಡಬೇಕಾಗುತ್ತೆ. 15 ದಿನದಿಂದ 1 ತಿಂಗಳೊಳಗಾಗಿ ನಿಮ್ಮ ರೇಷನ್ ಕಾರ್ಡು ನಿಮಗೆ BPL ರೇಷನ್ ಕಾರ್ಡೇ ನಿಮಗೆ ಮತ್ತೆ ಸಿಗುತ್ತೆ. ಓಕೆನಾ. ಸೊ ಇವಾಗ ಅಷ್ಟು ಕಂಡೀಷನ್ಸ್ ಒಳಗಡೆ ನಿಮ್ಗೆ ಯಾವುದಾದ್ರೂ ಒಂದು ಕಂಡೀಷನ್ ನಿಮಗೆ ಅಪ್ಲೈ ಆಗ್ತಾ ಇದೆ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಸಿಗಲ್ಲ. ನಿಮ್ಮದು ಜಮೀನು ಇದ್ರೂ ಕೂಡ ಸಿಗಲ್ಲ, ಅಥವಾ ಏನೂ ಇಲ್ಲ, ಬರೀ ಕಾರ್ ಒಂದಿದೆ ಅಂದರೆ ಕಾರ್ ಇದ್ದವ್ರಿಗೂ ಕೂಡ ಕೊಡಲ್ಲಂತೆ. ಅದ್ರ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆದಾಗ ಅವರು ತಿಳಿಸಿದ್ರು, ಕಾರ್ ಮೇಂಟೈನ್ ಮಾಡೋಕ್ಕೆ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಗೊತ್ತಾ, ಕಾರ್ ಮೇಂಟೈನ್ ಮಾಡೋಕ್ಕಾಗುತ್ತೆ, ಆ ರೇಷನ್ ಕಾರ್ಡ್ ಏನು ಮಾಡೋದಕ್ಕೆ ಬೇಕು ಅವರಿಗೆ, ಬೇಡ ರೇಷನ್ ಕಾರ್ಡು ಅಂತಲೂ ಅದ್ರ ಬಗ್ಗೆ ಸ್ಟ್ರಿಕ್ಟಾಗಿ ತಿಳಿಸಿದ್ದಾರೆ. ಹಾಗೆ GST ಪೇ ಮಾಡ್ತಾ ಇರುವಂಥವ್ರು, ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥವ್ರು, ಅಂಥವ್ರಿಗೂ ಕೂಡ ಸಿಗೋದಿಲ್ಲ ರೇಷನ್ ಕಾರ್ಡು. ಏನೂ ಇಲ್ಲ, ನಮ್ಮ ಇನ್ಕಮು ಕೂಡ ಕಡಿಮೆ ಇದೆ ಅನ್ನೋರಿಗೆ ಮಾತ್ರನೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಇಲ್ಲಿ ಸರ್ಕಾರದಿಂದ ತಿಳಿಸಿರುವಂಥದ್ದು. ಸೊ ಹಂಗಾಗಿ ಯಾರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಲ್ವಾ, ಬೇಗ ಹೋಗಿ ನಿಮ್ಮ ಸಂಬಂಧಪಟ್ಟ ಅಧಿಕಾರಿ ಹತ್ರ ಹೋಗಿ ಒಂದು ಲೆಟರ್ನ ಕೊಡಿ. ನಾನು ಹೇಳ್ದಂಗೆ 1 ತಿಂಗಳು ಅಷ್ಟರಲ್ಲೇ ವಾಪಸ್ ನಿಮಗೆ ರೇಷನ್ ಕಾರ್ಡು ನಿಮ್ಮ ಕೈಗೆ ಬಂದು ಸೇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಹಾಗೆ ತುಂಬ ಜನ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು, ಇವಾಗ ಟೈಮ್ ಇದೆಯಾ ಅಂದರೆ, ಇವಾಗ ಪ್ರೆಸೆಂಟ್ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಟ್ಟಿಲ್ಲ ಅಪ್ಲಿಕೇಶನ್ಗಳನ್ನ. ನಾನು ಬಿಟ್ಟಾಗ ನೆಕ್ಸ್ಟ್ ಯಾವಾಗಾದರೂ ಮುಂದಿನ ದಿನದಲ್ಲಿ ತಿಳಿಸ್ಕೊಡ್ತೀನಿ. ಕಳೆದ ತಿಂಗಳು ಮೇ ಬಿ ಬಿಟ್ಟಿದ್ರಂತ ಅನಿಸುತ್ತೆ, ಬಟ್ ಈ ತಿಂಗಳಲ್ಲಂತೂ ಇನ್ನೂ ಕೂಡ ಅಪ್ಲಿಕೇಶನ್ಗಳನ್ನ ಬಿಟ್ಟಿಲ್ಲ. ಮುಂದೆ ಬಿಟ್ಟರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ಸಾಕಷ್ಟು ಜನ ಆಲ್ರೆಡಿ ಅಪ್ಲಿಕೇಶನ್ಗಳನ್ನ ಸಲ್ಲಿಸಿ ಕಾಯ್ತಾ ಇದ್ದಾರೆ, ಅವ್ರಿಗೆ ಇನ್ನೂ ಕೂಡ ರೇಷನ್ ಕಾರ್ಡ್ಗಳು ಇಶ್ಯೂ ಆಗಿರಲಿಲ್ಲ. ಅದ್ರ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗಿದೆ. ಆದಷ್ಟು ಬೇಗ ಅಂದರೆ ಅತಿ ಶೀಘ್ರದಲ್ಲೇ ಇನ್ನೊಂದು ತಿಂಗಳು ಒಳಗಾಗೇ ಜನವರಿ ಅಷ್ಟರಲ್ಲೇ ನಿಮಗೆ ಹೊಸ ರೇಷನ್ ಕಾರ್ಡ್ಗಳನ್ನು ಕೂಡ ಹಂಚಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ರೇಷನ್ ಕಾರ್ಡ್ನ ನಿಮ್ಮ ಮನೆ ಹತ್ರನೇ ಬಂದು ಎನ್ಕ್ವೈರಿ ಮಾಡ್ತಾರೆ. ಇವೇನೆಲ್ಲ ರೂಲ್ಸ್ಗಳಿದೆ ಅಲ್ವಾ, ಅದೆಲ್ಲ ನಿಮಗೆ ಅಪ್ಲೈ ಆಗುತ್ತಾ, ನೀವು ನಿಜವಾಗ್ಲೂ ಬಡವರ ಅಂತ ಹೇಳ್ಬಿಟ್ಟು ನಿಮ್ಮ ಮನೆ ಹತ್ರನೇ ಅಧಿಕಾರಿಗಳು ಬಂದು ರೇಷನ್ ಕಾರ್ಡ್ ಅದನ್ನು ಚೆಕ್ ಮಾಡ್ಕೊಂಡು ಹೋಗಿ ನಿಮಗೆ ಆಮೇಲೆ ರೇಷನ್ ಕಾರ್ಡ್ನ ಇಶ್ಯೂ ಮಾಡ್ತಾರಂತೆ.
ನೀವು ಅಪ್ಲೈ ಮಾಡಿದ್ದೀರಾ ಅಂತಂದರೆ ಡೈರೆಕ್ಟಾಗಿ ಅವ್ರಿಗೆ ಖಂಡಿತವಾಗ್ಲೂ ಕೊಡೋದಿಲ್ಲ. ಅಲ್ಲೇ ಎಲ್ಲರೂ ಎನ್ಕ್ವೈರಿ ಮಾಡಿ ಮನೆಗೆ ಬಂದು ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ರೇಷನ್ ಕಾರ್ಡ್ನ ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಂಗಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ದಾಖಲೆಗಳನ್ನ ಕೊಟ್ಟಿದ್ರಿ ಅಲ್ವಾ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಅವ್ರು ಬಂದ ತಕ್ಷಣ ಕೇಳೋದು ಅಷ್ಟೇ, ಇನ್ನೇನು ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು ಇದನ್ನೆಲ್ಲ ಕೇಳ್ತಾರೆ. ನೀವು ಅದನ್ನೆಲ್ಲ ತೋರಿಸಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ರೇಷನ್ ಕಾರ್ಡ್ನ ಕೊಡ್ತಾರೆ, ಸ್ಯಾಂಕ್ಷನ್ ಆಗುತ್ತೆ. ಬಟ್ ಅದು ಹೋಗಿ ಬಂದು ಅವರು ನೋಡ್ಕೊಂಡು ಹೋದ ತಕ್ಷಣ ಖಂಡಿತವಾಗ್ಲೂ ಸಿಗಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲೂ ಕೂಡ ಪ್ರೋಸೆಸ್ ಇರುತ್ತಲ್ವ, ಸೊ ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಆಮೇಲೆ ನಿಮಗೆ ಇಶ್ಯೂ ಮಾಡ್ತಾರೆ. ಅದು ಪೋಸ್ಟಲ್ಲೇ ಬರುತ್ತೆ ಅಂತ ಅನಿಸುತ್ತೆ ಆ ರೇಷನ್ ಕಾರ್ಡು. ಅಥವಾ ನೀವು ಹತ್ರದಲ್ಲಿ ನಿಮ್ಗೆ ಹತ್ರ ಇದೆ ಆಫೀಸು, ನೀವು ಅಪ್ಲೈ ಮಾಡಿರೋವಂಥದ್ದು ಅಂದರೆ ಬೇಕಿದ್ರೆ ಹೋಗಿ ನಿಮಗೆ ಸಿಗುತ್ತೆ. ಈ ಏನು ಕಂಡೀಷನ್ಸು ನಮ್ಗೆ ಅಪ್ಲೈ ಆಗಲ್ಲ, ನಿಮಗೆ ಸಿಗುತ್ತೆ ಏನಾಗಿದೆ ನೀವು ಹೋಗಿ ವಿಚಾರಿಸ್ಬೋದು. ನಮ್ಮ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಿದ್ವಿ, ಎಲ್ಲ ಎನ್ಕ್ವೈರಿನೂ ಕೂಡ ಮುಗಿದಿದೆ, ಯಾವಾಗ ಇಶ್ಯೂ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸ್ಕೊಡ್ತಾರೆ. ಅಥವಾ ಕೊರಿಯರಲ್ಲಾದರೂ ಕೂಡ ಬರುತ್ತೆ. ಓಕೆನಾ. ಆಲ್ಮೋಸ್ಟ್ ಈ ತಿಂಗಳಷ್ಟರಲ್ಲೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸರ್ಕಾರದಿಂದ. ಅತಿ ಶೀಘ್ರದಲ್ಲಿ ನಿಜವಾಗ್ಲೂ ಹೊಸ ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡ್ತಾರಂತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ, ಅಷ್ಟರಲ್ಲಿ ನಿಮಗೆ ಬರುತ್ತೆ. ಇನ್ನು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋವಂಥವ್ರು ಕಂಪಲ್ಸರಿ ಕಡ್ಡಾಯವಾಗಿ ಈ ಒಂದು ಕೆಲಸನ ಆದಷ್ಟು ಬೇಗ ಮಾಡಿ. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾರೆ, ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದಾರೆ ಅಂದರೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವೇ ತಿಳಿಸಿ, ಇಲ್ಲಾಂದರೆ ನೀವಾದರೂ ಕೂಡ ತಿಳಿಸಿ. ಈ ರೀತಿ ಅಪ್ಲಿಕೇಶನ್ ನಿಮ್ದು ಏನಾದರೂ ಕ್ಯಾನ್ಸಲ್ ಆಗಿದ್ರೆ ಮತ್ತೆ BPL ಕಾರ್ಡ್ ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಹೋಗಿ ಈ ರೀತಿಯಾಗಿ ಮಾಡಿ ಅಂತ ಅವ್ರಿಗೂ ಕೂಡ ತಿಳಿಸ್ಬಿಡಿ. ಸೊ ಅವ್ರಿಗೂ ಕೂಡ ರೇಷನ್ ಕಾರ್ಡ್ ಸಿಗುತ್ತೆ. ಓಕೆನಾ. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.